ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಗೌರಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಾವು ತೆನಿ ಎರಿತೀವಿ. ಸೊ ಆ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಊಟ ಮಾಡಲ್ಲ, ಉಪವಾಸ ಸಂಜೆವರೆಗೂ. ಸೊ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ರೋಟೀನ್ ಹೇಗಿರುತ್ತೆ ಹಬ್ಬದ ದಿನ ಅನ್ನೋದು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಸೊ ಫ್ರೆಶ್ ಅಪ್ ಎಲ್ಲ ಹಾಕಿ ದೆನ್ ರಂಗೋಲಿ ಬಿಡೋಣ ಅಂತ ಈಚೆ ಬಂದೆ. ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಅದಾದಮೇಲೆ ಮನೆ ಮುಂದೆ ಕೂಡ ರಂಗೋಲಿ ಬಿಟ್ಟೆ. ಸೊ ಮನೆ ಮುಂದೆ ರಂಗೋಲಿ ಬಿಡೋಕ್ಕೆ ಹಬ್ಬದ ದಿನ ತುಂಬಾ ಖುಷಿಯಾಗುತ್ತೆ, ಬಣ್ಣ ಎಲ್ಲ ಹಾಕಿ ಬಿಡೋದು. ಅದಾದಮೇಲೆ ಎಕ್ಕದ ಗಿಡದ ಮುಂದೆನೂ ಬಿಟ್ಟೆ. ಸೊ ಅಲ್ಲೂ ಬಿಟ್ಬಿಟ್ಟು ದೆನ್ ಪೂಜೆ ಮಾಡೋಣ ಅಂತ ಒಳಗೆ ಹೋಗಿ ಎಲ್ಲರೂ ರೆಡಿ ಮಾಡಿಕೊಂಡೆ. ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಟ್ಟಿಸಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ದೆನ್ ಅದಾದಮೇಲೆ ಫುಲ್ ಧೂಪ ಎಲ್ಲ ಮನೆಗೆಲ್ಲ ಧೂಪ ಎಲ್ಲ ಹಾಕ್ತೆ. ಅದು ಧೂಪ ಹಾಕಿದ್ರೆ ಒಂಥರ ಮನೆಯೆಲ್ಲ ಘಮ ಘಮ ಅಂತ ಇರುತ್ತಲ್ವ. ಸೊ ಎಲ್ಲ ಕಡೆಯೂ ಮನೆ ಒಳಗಡೆ ಮತ್ತು ಹೊರಗಡೆ ಎಲ್ಲ ಧೂಪ ಹಾಕಿ ಬಿಟ್ಟಿದ್ದೀನಿ. ಸೊ ದೆನ್ ಅದಾದಮೇಲೆ ಟಿಫನ್ ಮಾಡೋಣ ಅಂದ್ಕೊಂಡು ಬಂದೆ. ಬಿಕಾಸ್ ಈಗ ಯಾರೂ ಇರಲಿಲ್ಲ ಊಟ ಮಾಡೋಕ್ಕೆ, ಎಲ್ಲ ಕೆಲ್ಸಕ್ಕೆ ಹೋಗಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಮಾವ ಇಬ್ಬರಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಲೇಟಾಗಿ ತಿಂತಾರೆ ಅಂತ ಆಮೇಲೆ ಮಾಡೋಣ ಅಂತ ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಟಿಫನ್ ಮಾಡೋಣ ಅಂತೇಳಿ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಟೊಮೊಟೊ ಬಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಒನ್ ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬೇಗ ಅಂದರೆ ಕ್ವಿಕ್ಕಾಗಿ ಮಾಡ್ಕೊಬೋದು. ಸೊ ಯಾವುದೇ ಥರ ತರಕಾರಿ ಇಲ್ಲದೇ ಮಾಡುವಂಥದ್ದು, ಟೊಮೊಟೊ ಈರುಳ್ಳಿ ಇದ್ದರೆ ಸಾಕು, ಆರಾಮಾಗಿ ಈ ರೆಸಿಪಿನ ಕೂಡ ಮಾಡ್ಕೋಬೋದು. ಬೇಗ ಆ ಟೊಮೊಟೊ ಎಲ್ಲನೂ ಕಟ್ ಮಾಡಿಕೊಂಡು ಬಂದೆ. ಸೊ ಇದ್ರ ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರೆಸಿಪಿನ ಶೂಟ್ ಮಾಡಿ ಕೊಡ್ತೀನಿ. ದೆನ್ ಸಿಂಪಲ್ಲಾಗಿ ಮಾಡಿಕೊಂಡೆ. ಒಂದು 3 ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚಕ್ಕೆ ಲವಂಗ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡೆ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಮತ್ತು ಪಲಾವ್ ಸ್ಪೈಸಸ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಅದಾದಮೇಲೆ ಮಸಾಲನ್ನ ಹಾಕ್ಕೊಂಡು ಅಕ್ಕಿ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಕೂಗ್ಸಿದ್ರೆ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು. ಅದೆಲ್ಲ ಮುಗಿಸಿ ಅದಾದಮೇಲೆ ರೆಡಿಯಾಗಿ ಸೀರೆಲ್ಲ ಉಟ್ಕೊಂಡು ತೆನಿ ಎರಿಯೋದಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ತೊಳೆದು ತೆನಿಯಲ್ಲಿ ಎರಿಯೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ನಾದಿನಿ ಪಾಪು 3 ಜನ ಹೋಗಿದ್ವಿ. ಸೊ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡ್ವಿ. ಎಷ್ಟೊಂದು ಜನ ಗೌರಿ ಹಬ್ಬದಲ್ಲಿ ಎರೆಯೋದಿಲ್ಲ, ಅಂದರೆ ನಾಗಪಂಚಮಿ ದಿನ ಎರೀತಾರೆ. ಬಟ್ ನಾಗಪಂಚಮಿಯಲ್ಲಿ ಎರೆಯೋಕ್ಕಾಗದಿರೋರು ಗೌರಿ ಮತ್ತು ಗಣೇಶ ಹಬ್ಬದಲ್ಲಿ ತೆನಿ ಎರೆಯೋದು ಒಂದು ಪ್ರಸಿದ್ಧವಾದ ಸಂಪ್ರದಾಯ ಆಗಿದೆ. ಸೊ ಅಂತ ಅಂದರೆ ನಾಗ ದೇವತೆಗಳಿಗೆ ಪೂಜೆ ಮಾಡೋದು, ಅವರಿಗೆ ಹಾಲು ಎರೆಯೋದು ಅನ್ನೋದನ್ನೇ ಇದೊಂದು ಗೌರಿ ಗಣೇಶ ಹಬ್ಬದಲ್ಲಿ ಕೂಡ ಮಾಡ್ತಾರೆ. ಸೊ ಅವತ್ತು ಉಪವಾಸ ಇದ್ದು ಒಪ್ಪತ್ತು ಮಾತ್ರ ಊಟ ಮಾಡಬೇಕು, ಅಂದರೆ 1 ಟೈಮ್ ಮಾತ್ರ ನಾವು ಊಟ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲನೂ ಕೂಡ ವ್ರತ ಥರ ಇರುತ್ತೆ. ಅದನ್ನೆಲ್ಲ ಕಟ್ಟುಪಾಡುಗಳಲ್ಲಿ ವ್ರತನ ಮಾಡಿಕೊಂಡು ನಾವು ಮುಗಿಸಿದ್ರೆ ನಾವೇನು ಬೇಡ್ಕೊಂಡಿದ್ದೀವಿ ಅದು ಎಲ್ಲನೂ ಕೂಡ ಫಲಿಸುತ್ತೆ ಅಂತ ಹೇಳ್ತಾರೆ. ಈ ಪೂಜೆ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು, ಹೇಗೆ ಮಾಡೋದು ಅಂತ ಏನಾದರೂ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ. ಸೊ ಏನು ವಿಷಯ ಅಂತಂದರೆ ನಿಶಾಂತ್ ಅವರು ಹೊಸ ಮನೆ ಕಟ್ಟಿದ್ದಾರೆ. ಹೇಳ್ಬಿಡು ನೀನೆ. ಹೊಸ ಮನೆ ಕಟ್ಟಿದ್ದೀವಿ ನಾವು. ಹೊಸ ಮನೆ ಕಟ್ಟ ನಾವು ನೋಡಿ ನೀವು. ಓಕೆ, ಬಾಯ್ ಬಾಯ್. ಸೊ ಅದೆಲ್ಲ ಆದಮೇಲೆ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರು. ಅದನ್ನ ಪೂಜೆ ಮಾಡಿಸೋದ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಪ್ರಸಾದಕ್ಕೆ ಅಂತೇಳಿ ಕಡಲೆ ಬುಗ್ರಿನ ಮಾಡ್ಕೊಳ್ತಾಯಿದ್ರು ನಮ್ಮತ್ತೆ. ಸೊ ಅದಾದಮೇಲೆ ನಾನು ಗಣೇಶನಿಗೆ ಪ್ರಿಯ ಆಗಿರೋದು ಗರ್ಗೆ ಮತ್ತು ಇದು ಈ ಒಂದು ಹೂವು ಅಂತ ಅಂದರೆ ಎಕ್ಕದ ಗಿಡದ ಹೂವನ್ನ ಈ ಥರ ಎಲೆನೆಲ್ಲ ಕಿತ್ಕೊಬಂದು ಸೊ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಈ ಒಂದು ಹೂವು ಗಣೇಶನಿಗೆ ಪ್ರಿಯ ಅಂತಲೇ ಹೇಳ್ಬೋದು. ಸೊ
ಸೊ ಈ ಥರ ಎಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ಈ ಥರ ಕಲೆಕ್ಟ್ ಮಾಡಿ ಇಟ್ಕೋಬೇಕು, ಎಲ್ಲ ಬೇರೆ ಬೇರೆ ಮಾಡಿ ಇದನ್ನು ಮಾತ್ರ ಇಟ್ಕೋಬೇಕು. ಸೊ ಇದನ್ನು ಪೋಣಿಸ್ಕೊಳ್ತಾ ಬರಬೇಕು. ಈ ಥರ ಪೋಣಿಸ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಪೋಣಿಸ್ಕೋಬೇಕು. ಸೊ ನಾನು ಏನು ಡೀಟೇಲಾಗಿ ವಿಡಿಯೋ ಏನೂ ಮಾಡಿಲ್ಲ, ಸುಮ್ಮನೆ ಅಲ್ಲಿ ಹಂಗೇ ಕ್ಲಿಪ್ಪಿಂಗ್ಸ್ನೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೇನಾದರೂ ಈ ಒಂದು ಹಾರದ್ದೇನಾದರೂ ನಿಮಗೆ ಬೇಕು ಅಂತ ಅಂದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೇಗೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತೀನಿ. ಇದು ಔಟ್ಪುಟ್ ಬಂದು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ, ಪ್ಲೀಸ್ ವಾಚ್ ಮಾಡಿ. ಸೊ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಮಾಡಿದ್ಯಾ, ಕ್ರಿಯೇಟಿವಿಟಿ ನಿನ್ನಲ್ಲಿದೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದನ್ನು ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ನಮಗೂ ಒಂಥರ ಖುಷಿ ಸಿಗುತ್ತೆ, ಮತ್ತು ನೋಡೋರಿಗೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ ಅಂತೆಲ್ಲ ಅನಿಸುತ್ತೆ. ಸೊ ನೀವು ಕೂಡ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ಔಟ್ಪುಟ್ ಹೇಗೆ ಬಂದಿದೆ ಅಂತ. ಗುಲಾಬಿ ಹೂವನ್ನ ಕೂಡ ಬಳಸ್ಕೊಂಡು ಈ ಥರ ಒಂದು ಕ್ರಿಯೇಟ್ ಮಾಡಿದ್ದೀನಿ. ನಿಜವಾಗ್ಲೂ ದೂರದಿಂದ ನೋಡಿದ್ರೆ ಇದು ಎಕ್ಕದ ಗಿಡದ ಹೂವಿಂದ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಸೇಮ್ ಹೂವಿನ ಹಾರ ಥರನೇ ಇದೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಹಾರನೂ ಕೂಡ ಅಷ್ಟೇ ದೊಡ್ಡ ತರಿಸಿದ್ವಿ. ಸೊ ಇದಾಗಿತ್ತು ಗೌರಿ ಗಣೇಶದ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಓಕೆ, ಬಾಯ್.